ನಮ್ಮ ಡೈಲಿ ಗ್ರಾಮರ್ನಲ್ಲಿ ಇವತ್ತು ನಾವು ಲೆಟ್ ಮತ್ತು ಲೆಟ್ಸ್ ಪದದ ಬಳಕೆಗಳನ್ನು ಕಲಿಯೋಣ. ಇದನ್ನು ಸಾಮಾನ್ಯವಾಗಿ ನಾವು ಅನುಮತಿ ನೀಡಲು ಅಥವಾ ಒಂದು ಪ್ರಪೋಸಲ್ ಮಾಡಲು ಬಳಸುತ್ತೇವೆ. ಈಗ ಅನುಮತಿ ನೀಡಲು ಪರ್ಮಿಷನ್, ಬಿಡು, ಬಿಡಿ. ಯಾರನ್ನಾದರೂ ಒಂದು ಕೆಲಸ ಮಾಡಲು ಬಿಡುವಾಗ ಅಥವಾ ಅವಕಾಶ ನೀಡುವಾಗ ಬಳಸುತ್ತೇವೆ. ಉದಾಹರಣೆಗೆ ಲೆಟ್ ಮೀ ಗೋ, ನನ್ನನ್ನು ಹೋಗಲು ಬಿಡು ಅಥವಾ ಬಿಡಿ. ಲೆಟ್ ಹಿಮ್ ಸ್ಪೀಕ್, ಅವನನ್ನು ಮಾತನಾಡಲು ಬಿಡಿ. ಮೈ ಪೇರೆಂಟ್ಸ್ ಲೆಟ್ ಮೀ ಟ್ರಾವೆಲ್ ಅಲೋನ್, ನನ್ನ ಪೋಷಕರು ನನ್ನನ್ನು ಒಬ್ಬನೇ ಪ್ರಯಾಣಿಸಲು ಬಿಡುತ್ತಾರೆ. ಎರಡನೆಯದ್ದು ಪ್ರಸ್ತಾಪ, ಸಜೆಷನ್, ಪ್ರಪೋಸಲ್. ಇತರರ ಜೊತೆ ಸೇರಿ ಒಂದು ಕೆಲಸ ಮಾಡೋಣ ಎಂದು ಹೇಳುವಾಗ ಲೆಟ್ಸ್ ಅಥವಾ ಲೆಟಸ್ ಬಳಸುತ್ತೇವೆ. ಬನ್ನಿ ಇದನ್ನು ಮಾಡೋಣ ಎಂದು ಇತರರನ್ನು ಕರೆಯುವಾಗ ಲೆಟ್ಸ್ ಗೋ ಫಾರ್ ಎ ವಾಕ್, ಬನ್ನಿ ವಾಯು ವಿಹಾರಕ್ಕೆ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ದ ವರ್ಕ್, ನಾವು ಕೆಲಸ ಪ್ರಾರಂಭಿಸೋಣ. ಲೆಟ್ಸ್ ಗೋ ಫಾರ್ ಎ ಮೂವಿ, ಸಿನಿಮಾ ನೋಡಲು ಹೋಗೋಣ. ಲೆಟ್ಸ್ ಹ್ಯಾವ್ ಲಂಚ್, ಊಟ ಮಾಡೋಣ. ಲೆಟ್ಸ್ ಲರ್ನ್ ಇಂಗ್ಲಿಷ್ ಕಲಿಯೋಣ. ಲೆಟ್ಸ್ ಈಟ್ ಸಮಥಿಂಗ್, ಏನನ್ನಾದರೂ ತಿನ್ನೋಣ. ನಕಾರಾತ್ಮಕ ರೂಪ ನೆಗೆಟಿವ್, ಬಿಡಬೇಡಿ, ಮಾಡುವುದು ಬೇಡ. ಒಂದು ಕೆಲಸ ಮಾಡಲು ಬಿಡಬೇಡಿ ಅಥವಾ ಮಾಡುವುದು ಬೇಡ ಎಂದು ಹೇಳಲು ಡೋಂಟ್ ಲೆಟ್ ಅಥವಾ ಲೆಟ್ಸ್ ನಾಟ್ ಬಳಸುತ್ತೇವೆ. ಲೆಟ್ಸ್ ನಾಟ್ ಗೋ ಔಟ್ ಟುಡೇ, ಇಂದು ಹೊರಗೆ ಹೋಗುವುದು ಬೇಡ. ಲೆಟ್ಸ್ ನಾಟ್ ಆರ್ಗ್ಯೂ, ಜಗಳ ಮಾಡುವುದು ಬೇಡ. ಲೆಟ್ಸ್ ನಾಟ್ ವೇಸ್ಟ್ ಅವರ್ ಮನಿ, ನಮ್ಮ ಹಣವನ್ನು ವ್ಯರ್ಥ ಮಾಡುವುದು ಬೇಡ. ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಸಮಯ ವ್ಯರ್ಥ ಮಾಡುವುದು ಬೇಡ. ಲೆಟ್ಸ್ ನಾಟ್ ಗೋ ದೇರ್, ಅಲ್ಲಿಗೆ ಹೋಗುವುದು ಬೇಡ. ಡೋಂಟ್ ಲೆಟ್ ಹಿಮ್ ಎಂಟರ್, ಅವನನ್ನು ಒಳಗೆ ಬರಲು ಬಿಡಬೇಡಿ. ನಿಯಮ ವ್ಯಕ್ತಿಗಳಿಗೆ ಲೆಟ್ ಪ್ಲಸ್ ಮೀ, ಹಿಮ್, ಹರ್, ದೆಮ್, ಅಸ್ ಅಂದರೆ ಲೆಟ್ ಮೀ, ಲೆಟ್ ಹಿಮ್, ಲೆಟ್ ಹರ್, ಲೆಟ್ ದೆಮ್, ಲೆಟಸ್. ನನ್ನನ್ನು, ಅವನನ್ನು, ಅವಳನ್ನು, ಅವರನ್ನು, ನಮ್ಮನ್ನು ಹೀಗೆ ಯೂಸ್ ಮಾಡ್ತಾರೆ. ಗುಂಪಿಗೆ ನಾವು ಸೇರಿ ಮಾಡೋದಾದರೆ ಲೆಟ್ಸ್ ಮಾಡೋಣ. ಲೆಟ್ ಪ್ಲಸ್ ಬಂದರೆ ಮಾಡಲು ಬಿಡಿ, ಲೆಟ್ಸ್ ಒಟ್ಟಿಗೆ ಇದ್ದರೆ ನಡೆಯಿರಿ ಮಾಡೋಣ. ಈ ಥರ ಅರ್ಥ ಬರ್ತದೆ. ನೀವು ಏನಾದರೂ ಅರ್ಥ ಆಗಲಿಲ್ಲದ್ರೆ ಕೆಳಗೆ ಕಮೆಂಟ್ ಮಾಡಿ ಕೇಳಿ, ನಾನು ವಿಡಿಯೋ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಜಾಸ್ತಿ ಜನರು ಏನು ಕೇಳ್ತಾರೋ ಅದರ ವಿಡಿಯೋಗಳನ್ನು ಈಗ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು.